ದಶಪಥ ಹೆದ್ದಾರಿ ಮೈಸೂರು ಬೆಂಗಳೂರು ನಡುವೆ ಇದೆಯಲ್ಲ, ಅದಕ್ಕೆ ಈಗ ಕ್ರೆಡಿಟ್ ವಾರ್ ಇನ್ನೂ ಕೂಡ ನಿಲ್ತಾನೆ ಇಲ್ಲ. ಸೊ ಸಂಸದ ಪ್ರತಾಪ್ ಸಿಂಹಗೆ ಸಚಿವ ಮಹದೇವಪ್ಪ ಟಕ್ಕರ್ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಆದಾಗ ಪ್ರತಾಪ್ ಸಿಂಹ ಸಂಸದನೇ ಆಗಿರ್ಲಿಲ್ವಾ? ಪ್ರತಾಪ್ ಸಿಂಹ ಏನ್ ಮೇಸ್ತ್ರಿ ಏನ್ರಿ? ಸಿದ್ದರಾಮಯ್ಯನವರಿಗೆ ಪ್ರತಾಪ್ ಸಿಂಹ ಸರಿಸಮಾನವಾಗಿರುವಂತ ನಾಯಕನ ಸುಮ್ಮನೆ ಬುರುಡೆ ಬಿಡೋ ಕೆಲಸ ಮಾಡಬಾರದು ಅಂತ ವಾಟ್ ಈಸ್ ದಿಸ್ ನಾನ್ ಸೆನ್ಸ್ ಅಂತ ಸಚಿವ ಮಹದೇವಪ್ಪನವರು ಫುಲ್ ರಾಂಗ್ ಆಗಿಬಿಟ್ಟಿದ್ದಾರೆ ಸಂಸದ ಪ್ರತಾಪ್ ಸಿಂಹ ವಿರುದ್ಧ. ಮಾತಾಡೋದು ನಿಮ್ಗೆ ಗೊತ್ತಿದೆ, ಪ್ರತಾಪ್ ಸಿಂಹ MP ಆಗಿರಲಿಲ್ಲ. ಈ ರೋಡು ಸ್ಟೇಟ್ ಹೈವೇ ಆಗಿತ್ತು. ನ್ಯಾಷನಲ್ ಹೈವೇಗೆ ಡಿಕ್ಲೇರ್ ಮಾಡಿದ್ದೇ UPA ಸರ್ಕಾರ. ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ನಮ್ಮ ಆಸ್ಕರ್ ಫರ್ನಾಂಡೋಸ್ ಆಗಿದ್ದು, ನಾನು PWD ಮಿನಿಸ್ಟರ್ ಆಗಿ. ಮತ್ತು ಸರ್ಕಾರ UPA ಚೇಂಜ್ ಆಯಿತು, NDA ಸರ್ಕಾರ ಬಂತು, ಗಡ್ಕರಿ ಅವರು ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದರು, ನಾನು PWD ಮಿನಿಸ್ಟರ್ ಕಂಟಿನ್ಯೂ ಆದವಿ. ನ್ಯಾಷನಲ್ ಹೈವೇಗೆ ಡಿಕ್ಲೇರ್ ಆದಮೇಲೆ ಸರ್ಕಾರದ ಕೆಲಸ ಅಲ್ವಾ ಡಿಕ್ಲೇರ್ ಆಗಿದ್ದು ಮಾಡೋದು? ಸೊ ಇನ್ ವಾಟ್ ವೇ ಈಸ್ ಕನೆಕ್ಟೆಡ್? ಏನು ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ರಾ? ನ್ಯಾಷನಲ್ ಹೈವೇ ಅವರು ಇವ್ರಿಗೆ ಇನ್ಚಾರ್ಜ್ ತಗೊಳಪ್ಪ 10 ಲೈನ್ ಅಂತ ಕೊಟ್ಟಿದ್ರಾ? ಹ್ಯಾಸ್ ಇ ಗಿವನ್ ಎನಿ ಅಸೈನ್ಮೆಂಟ್? ಏನಾದ್ರು ಕೊಟ್ಟಿದ್ರಾ? ನಿಂದಪ್ಪ ಜವಾಬ್ದಾರಿ, ಇದೆಷ್ಟು ಲೈನ್ ಮಾಡಬೇಕು, ಹೆಂಗೆ ಮಾಡಬೇಕು, ಅವ್ರೇನೋ DPR ಮಾಡಿಕೊಡು ಅಂತ ಕೇಳಿದ್ರಾ? ಸುಮ್ಮನೆ ಬುರುಡೆ ಬಿಡೋಕ್ಕೆ ಕೆಲಸ ಮಾಡಬಾರ್ದು. ಮಾಡಿದರೆ ಡೆಫಿನೆಟಾಗಿ ಅಪ್ರಿಷಿಯೇಟ್ ಮಾಡ್ತೀನಿ. ನೀವೆಲ್ಲ ಇದನ್ನು ಒಪ್ತೀರೇನಪ್ಪ? ಒಂದು ಯೋಜನೆ ಯಾವ ರೀತಿ ತಯಾರಾಗುತ್ತೆ, ಒಂದು ಯೋಜನೆ ತಯಾರಾಗಬೇಕಾದ್ರೆ ಏನು ಬೇಕು? ಸ್ಟೇಟ್ ಗೌರ್ಮೆಂಟು ಯೋಜನೆಗಳನ್ನು ಕರಡನ್ನು ತಯಾರು ಮಾಡಿಸಿ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು. ಮೇರ್ಲಿ ಆನ್ ಎ ಲೆಟರ್ ಆಫ್ ಎನ್ MP, ಸೆಂಟ್ರಲ್ ಗೌರ್ಮೆಂಟ್ ವಿಲ್ ನಾಟ್ ಗಿವ್ ಎನಿಥಿಂಗ್. ಯೋಜನೆ ಆಗಬೇಕಾದ್ರೆ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಬೇಕು. ಪ್ರಸ್ತಾಪ ಸಲ್ಲಿಸಿದ ಮೇಲೆ ಒಂದು DPR ಮಾಡಬೇಕು, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್. ಅದರ ಮೇಲೆ ವಿವಿಧ ಹಂತಗಳಲ್ಲಿ ಮಂಜೂರಾತಿಯನ್ನು ಕೊಡಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು, ಲ್ಯಾಂಡ್ ಅಕ್ವಿಷನ್ ಆಗಬೇಕು, ಇವೆಲ್ಲ ಆಗಬೇಕು. ಇದಕ್ಕೆಲ್ಲ ಇವ್ರು ಇನ್ಚಾರ್ಜ್ ಕೊಟ್ಟಿದ್ರಾ? ಇವ್ರು MP ಆಗಲಿಲ್ವಲ್ಲ ನ್ಯಾಷನಲ್ ಹೈವೇಗೆ ಡಿಕ್ಲೇರ್ ಆದಾಗ. ದಿಸ್ ಟೈಪ್ ಆಫ್ ಟಾಕ್ ವಿಲ್ ನಾಟ್ ಗಿವ್ ಎನಿ ಮೈಲೇಜ್ ಪೊಲಿಟಿಕಲಿ. ಅವ್ರು ಮಾಡಿದರೆ ಸಂತೋಷ, ಮಾಡೇ ಇಲ್ವಲ್ಲ. ಇವ್ರು ನೀರು ತುಂಬಿಕೊಳ್ಳೋಕೆ ಇವ್ರು ಯಾಕೆ ನೋಡೋಕೆ ಹೋಗ್ತಿದ್ರು? ಎಲ್ಲ ಹೋಯ್ತಾರಪ್ಪ. ಫ್ಲಡ್ಸ್ ಬಂದರೆ ಏನಾರು ಅನಾಹುತ ಆದರೆ ನಾನು ಹೋಗ್ತೀನಿ, ಇಲ್ಲಿರೋರು ಬೇಕಾದಷ್ಟು ಜನ ಹೋಗಿ ನೋಡ್ತಾರೆ. ಹಂಗಂದ್ಬಿಟ್ಟೆ ಫ್ಲಡ್ಗೆ ಹೋಗಿ ನೀರೊಳಗೆ ಧುಮುಕಿ ನಾನೇ ಕಟ್ರಿ ಆ ಮರಗಳನ್ನ ಜನಗಳನ್ನ. ಈಗ ಮಾನ್ಯ ಸಚಿವರು ಹೇಳ್ತಾ ಇರುವಂಥದ್ದು ಕ್ರೆಡಿಟ್ ವಿಚಾರದಲ್ಲಿ ಅವ್ರು ಏನು ಮಾಡಿದ್ದಾರೆ, ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿ ಅದ್ರ ಪಾಡಿಗೆ ಅವ್ರು ತಂದಿದ್ರು ಅಂತೇಳಿ. ಈಗ ಕೇಂದ್ರದಿಂದ ಅನ್ನಭಾಗ್ಯದನ್ನು ಜಾರಿ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಕ್ರೆಡಿಟನ್ನು ತೆಗೆದುಕೊಂಡಿರೋರು ಯಾರು ಅಂತ ಇನ್ನೊಂದು ವಾದ ಬರುತ್ತೆ. ಅದಕ್ಕೆ ಏನು ಉತ್ತರ ಕೊಡ್ತಾರೆ? ಎಲ್ಲರೂ ಎಲ್ಲ ಸಂದರ್ಭದಲ್ಲೂ ಯಾರೋ ತಂದಾಗ ಅದನ್ನು ಜಾರಿ ಯಾರು ಮಾಡ್ತಾರೆ, ಅದಕ್ಕೆ ಯಾರು ಓಡಾಡ್ತಾರೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಮಾಡಿಸಿಲ್ವಾ? ಅವ್ರ ಕಾಲದಲ್ಲಿ ಆಯ್ತಾ ಇಲ್ವಾ? ನಮ್ಮ ಕಾಲದಲ್ಲಿ ಆಗಿದ್ದು ಅಂತ ಎಷ್ಟು ಸಲ ಹೇಳ್ಕೊಂಡಿದ್ದೀರಿ ಎಲ್ಲರೂ? ಯಾವುದೋ ಕಾಲದಲ್ಲಿ ಅದನ್ನು ಜಾರಿಗೆ ತಂದಿದ್ದನ್ನು, ಯಾವುದೋ ಕಾಲದಲ್ಲಿ ಅದಕ್ಕೆ ಅನುಮೋದನೆ ಕೊಟ್ಬಿಟ್ಟು ಅದನ್ನು ಜಾರಿ ಮಾಡಿ ಉದ್ಘಾಟನೆ ಮಾಡಿಬಿಟ್ಟು ನಮ್ಮ ಕಾಲದಲ್ಲಿ ಆಯಿತು ಅಂತ ಹೇಳ್ಕೊಂಡಿಲ್ವಾ? ಪ್ರತಿಯೊಂದು ರಾಜಕೀಯ ಪಕ್ಷಗಳು ಮಾಡ್ತಿರಪ್ಪ ಅದನ್ನು.